ಪ್ರತಿನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಗುಲ್ಬರ್ಗದ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಹನುಮಂತಪ್ಪ ಜಿ ಯಳಸಂಗಿ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿದ ರೌಡಿ ಗ್ಯಾಂಗ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಹೆಸರಾಂತ ನ್ಯಾಯವಾದಿಯ ವಿರುದ್ಧ ಹನಿ ಟ್ರ್ಯಾಪ್ ಎಂದು ಸುಳ್ಳು ಪ್ರಕರಣ ದಾಖಲಿಸಿ ನನ್ನ ತೇಜೋವಧೆಗೆ ಮುಂದಾಗಿರುವ ರಾಜು ಕಪನೂರು, ವಿಠಲ ದೊಡ್ಡಮನಿಯವರು ಹಾಗೂ ಅವರ ಗ್ಯಾಂಗ್ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಸೇನೆ ಸಂಡೂರು ತಾಲೂಕು ಘಟಕದಿಂದ ತಾಲೂಕು ಅಧ್ಯಕ್ಷರಾದ ರಾಜೀವ್ ಹೆಗಡೆ ನೇತೃತ್ವದಲ್ಲಿ ತಹಶೀಲ್ದಾರ್ ಅವರ ಮುಖಾಂತರ ಮಾನ್ಯ ರಾಜ್ಯಪಾಲರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಆಗ್ರಹಿಸಿದರು. ದಲಿತ ಸೇನೆ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮನವಿ ಪತ್ರವನ್ನು ಸಲ್ಲಿಸಿ ತಾಲೂಕು ಅಧ್ಯಕ್ಷ ರಾಜೀವ್ ಹೆಗಡೆ ಮಾತನಾಡಿದರು. ವರದಿಗಾರರು ರಾಜಪಾಳ್ಯಗಾರ್ A to Z ನ್ಯೂಸ್ ಸಂಡೂರು ತಾಲೂಕು. ಸರ್, ನಾವು ಇವತ್ತು ಪ್ರತಿಭಟನೆ ಮಾಡಿರೋ ಉದ್ದೇಶ ನಮ್ಮ ದಲಿತ ಸೇನೆಯ ರಾಜ್ಯಾಧ್ಯಕ್ಷರು ಕರ್ನಾಟಕದ ಬ್ಲೂ ಟೈಗರ್ ಎಂದು ಹೆಸರುವಾಸಿ ಆಗಿರುವ ಅಣ್ಣ ಹನುಮಂತಜಿ ಯಳಸಂಗಿ ಸಾಹೇಬ್ರವರಿಗೆ ರಾಜಕೀಯವಾಗಿ ಹಾಗೂ ಸಂಘಟನಾತ್ಮಕವಾಗಿ ಅವ್ರನ್ನ ತುಳಿಬೇಕು, ದಲಿತ ಸೇನೆನ ಬ್ಯಾನ್ ಮಾಡಬೇಕಂತ ಕೆಲ ರೌಡಿ ಶೀಟರ್ ಪಡೆಗಳು ನಮ್ಮ ಸಾಹೇಬ್ರ ಬಗ್ಗೆ ಸುಳ್ಳು ದಾಖಲುಗಳನ್ನು ಮಾಡಿಬಿಟ್ಟು ಅತ್ಯಾಚಾರ ಆಮೇಲೆ ಬಂದೂಕು ಬಳಕೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಸಾಹೇಬ್ರ ಮೇಲೆ ದೂರು ಮಾಡಿದ್ದಾರೆ. ಗುಲ್ಬರ್ಗಾ ಸಿಟಿ ಟೌನಲ್ಲಿ ನಮ್ಮ ಸಾಹೇಬ್ರನ್ನ ಮೊನ್ನೆ ನೈಟ್ 12 ಗಂಟೆಗೆ ನಮ್ಮ ಸಾಹೇಬರು ಇಚ್ಛೆಯಿಂದನೇ ಸಂವಿಧಾನಕ್ಕೆ ಗೌರವ ಕೊಟ್ಟು ಅವರೇ ಬಂಧನಕ್ಕೆ ಒಳಗಾಗಿದ್ದಾರೆ. ಸೊ ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಇರುವಂತಹ ಕಳಂಕವನ್ನು ಆದಷ್ಟು ಈ ಇಲಾಖೆಯವರು ಸಂಪೂರ್ಣವಾಗಿ ತುಂಬ ಸೀರಿಯಸ್ ಇಂದ ತನಿಖೆ ಮಾಡಿ ಅದು ಯಾರು ನ್ಯಾಯಯುತವಾಗಿದ್ದಾರೆ, ಯಾರು ಸುಳ್ಳು ದೂರು ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ಆದಷ್ಟು ಬೇಗ ಸತ್ಯ ಹೊರಗಾಗಬೇಕಂತ ನಾವು ದಲಿತ ಸೇನೆ ಕಡೆಯಿಂದ ಆಗ್ರಹಿಸ್ತಾ ಇದ್ದೀವಿ. ಈ ನಮ್ಮ ದಲಿತ ಸೇನೆ ಈಗ ವಿಷಯ ಏನಪ್ಪ ಸರ್ ಅಂದ್ರೆ, ಈ ನಮ್ಮ ಸಾಹೇಬ್ರ ಬಗ್ಗೆ FIR ಆಗೋ ಕಾರಣ ಬೆಂಗಳೂರು ಮೂಲದ ಒಬ್ಬ ಹೆಣ್ಮಗಳಿಗೆ ಕರಿಬಸಪ್ಪ ಅನ್ನೋನು, ಜ್ಯೋತಿ ಎಂಬ ಹೆಣ್ಮಗಳಿಗೆ ಕರಿಬಸಪ್ಪ ಅನ್ನೋನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾನೆ ಸರ್. 1,80,00,000 ಅವರಿಗೆ ಸೈಟ್ ಕೊಡೋದಾಗ್ಬಿಟ್ಟು ನಂಬಿಸಿ ಹಣ ಇಸ್ಕೊಂಡು ಸುಮಾರು 3 ವರ್ಷ ಆಗಿರುತ್ತೆ. ಈಗ ಮತ್ತೆ ಇನ್ನೊಂದು ಡೆವಲಪ್ಮೆಂಟ್ ಓಪನ್ ಮಾಡ್ಕೊಂಡು ಗುಲ್ಬರ್ಗದಲ್ಲಿ ಆಗಿರ್ತಾರೆ. ಸೊ ಆ ಮಾಹಿತಿ ಆ ಹೆಣ್ಮಗಳಿಗೆ ಗೊತ್ತಾಗುತ್ತೆ ಸರ್. ಗೊತ್ತಾದ್ಮೇಲೆ ನಮ್ಮ ಸಾಹೇಬ್ರ ಬಗ್ಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅದ್ರಾಗೆಲ್ಲ ನೋಡ್ಬಿಟ್ಟು ಅವ್ರ ಹೋರಾಟಗಳು ಅವೆಲ್ಲ ನೋಡ್ಬಿಟ್ಟು ಇವ್ರ ಹತ್ರ ಹೋದ್ರೆ ನ್ಯಾಯ ಸಿಗುತ್ತೆ ಅಂತ ನಮ್ಮ ಸಾಹೇಬ್ರ ಹತ್ರ ಬಂದಿರ್ತಾರೆ. ಸೊ ಬಂದಂಥ ಸಂದರ್ಭದಲ್ಲಿ ಅವರು ಅಳಿಲೆಲ್ಲ ನಮ್ಮ ಸಾಹೇಬ್ರ ಹತ್ರ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ದಲಿತ ಸೇನೆ ಜಿಲ್ಲಾ ಸಮಿತಿ ಅವರ ಕಚೇರಿಗೆ ಹೋಗ್ಬಿಟ್ಟು ಮಾತಾಡ್ತಾರೆ. ಸರ್ ನಾಳೆ ಈವ್ನಿಂಗ್ ನಮ್ಮ ಕಚೇರಿಗೆ ಬನ್ನಿ, ಹಣ ನಾನು ಇಸ್ಕೊಂಡಿರೋದು ಸತ್ಯ ಇದೆ, ಅದೇನಿದೆ ನಾನು ಸ್ವಲ್ಪ ಕಾಲಕೋಶ ತಂದು ಕೊಡ್ತೀನಂತ ಯಾರೋ ಕರಿಯಪ್ಪನವ್ರು ಹೇಳಿರ್ತಾರೆ ಸರ್. ನೆಕ್ಸ್ಟ್ ಡೇ ಹೋದಾಗ ಅಲ್ಲಿ ಕರಿಯಪ್ಪರು ಇರಲ್ಲ ಸರ್ ಕಚೇರಿಯಲ್ಲಿ. ಈ ರಾಜು ಕಪ್ನೂರ್ ಅನ್ನೋನು ಆಕ್ಟಿವ್ ಗುಂಡಾ ರೌಡಿ ಸರ್, ಅಕ್ಕಿ ದಂಧೆ ಆಮೇಲೆ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಇದನ್ ಸರ್. ಅವ್ರ ತಂಡ ಎಲ್ಲರೂ ನಮ್ಮ ದಲಿತ ಸೇನೆ ಕಾರ್ಯಕರ್ತರ ಮೇಲೆ ಗನ್ನಿಕ್ಕಿ ನೀವು ಹಣ ಕೇಳಿದ್ರೆ ನಿಮ್ಗೆ ಸೂಟ್ ಔಟ್ ಮಾಡ್ತೀವಿ ಹಂಗಿಂಗ್ ಅಂತೇಳಿ ಪ್ರಾಣ ಬೆದರಿಕೆ ಆಗ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಗೊತ್ತಟ್ಟಿಗೆ ವಿತಿನ್ ಸೆಕೆಂಡ್ ನಮ್ಮ ಪೊಲೀಸ್ ಇಲಾಖೆ CP ಅವರಿಗೆ ಫೋನ್ ಮಾಡಿಬಿಟ್ಟು ಈ ತರ ಹಿಂಗಿಂಗ್ ಆಗ್ತಿದೆ ಅಂದಾಗ ಸಾಹೇಬ್ರು ಬಂದಾಗ ಎಲ್ಲ ಅವರು ರೌಡಿ ಶೀಟರ್ಗಳು ಓಡೋಗ್ತಾರೆ ಸರ್. ಆ ಹಣ ಕೊಡದೆ ಒಂದು ಕಾರಣದಿಂದ, ಆ ಹಣ ಕೊಡಬೇಕಾಗುತ್ತಂತ ಒಂದು ಉದ್ದೇಶದಿಂದ ಯಾವುದೋ ಒಂದು ಹೆಣ್ಮಗಳು 3 ನಿಕ್ಕೊಂಡು ಅವ್ರ ಕಡೆಯಿಂದ ಪ್ರೆಸ್ ಮೀಟ್ ಮಾಡಿ ನಮ್ಮ ಸಾಹೇಬ್ರ ಬಗ್ಗೆ ಕೇಸ್ ಮಾಡಿಸಿರ್ತಾರೆ. ನಮ್ಮ ಸಾಹೇಬರು ಇಡೀ ಸಮಾಜಕ್ಕೆ ಒಂದು ಜಾತಿ ಧರ್ಮ ಅನ್ನೋದೇ ಎಲ್ಲಾ ಸಮಾಜದ ಯಾರಿಗೆ ಅನ್ಯಾಯ ಆಗಲಿ ಧ್ವನಿ ಎತ್ತುವಂತ ನಾಯಕ ಅಂತ ನಮ್ಮ ಸಾಹೇಬ್ರ ಬಗ್ಗೆ ನಾವು ಯಾವಾಗಲೂ ಹಿಂದೆ ಇರ್ತೀವಿ. ಈ ತನಿಖೆ ಆಗಲಿ ಮುಂದಿನ ದಿನದಲ್ಲಿ ಇದೇನನ್ನ ಸತ್ಯ ಹೊರ ಬಿದ್ದಿಲ್ಲ ಅಂದ್ರೆ ದಲಿತ ಸೇನೆ ಕಡೆಯಿಂದ ಎಲ್ಲ ಇಡೀ ಕರ್ನಾಟಕದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್. ಮುಖ್ಯವಾಗಿದೆ ಕಾರಣಕರ್ತರು ಯಾರಪ್ಪ ಅಂದ್ರೆ, ಯಾವತ್ತೂ ನಿಜ ಏನಿದೆ ಅದು ತುಂಬಾ ಕೆಟ್ಟದಾಗೆ ಕಾಣಿಸುತ್ತೆ. ನಾವು ನಿಜ ಹೇಳಿದ್ವಿ ಅಂದ್ರೆ ಅವ್ರಿಗೆ ಕೋಪ ಬರುತ್ತೆ ವೈಯಕ್ತಿಕವಾಗಿ. ಹಾಗಾಗಿ ಈಗ ದುಡ್ಡು ಕಟ್ಟುವಂತ ಸಮಯ ಅವ್ರ ಹತ್ರ ಹೋಗಿದೆ ಅಂದ್ರೆ ನಾವು ಸೋಲ್ತೀವಿ ಅನ್ನೋ ಅವ್ರಿಗೊಂದು ಭಯ ಚಾಲು ಆಗಿದೆ. ಯಲಸಂಗಿ ಸಾರಿ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಅದನ್ನ ಶತಸಿದ್ಧವಾಗಿ ಗೆದ್ದೆ ಗೆಲ್ತಾರೆ ಅನ್ನೋದು ಅವ್ರ ಭಾವನೆ. ಸೊ ಅವ್ರು ಯಲಸಂಗಿ ಅವ್ರು ಎಂಟ್ರಿ ಆಗಿದ್ದಾರೆ ಅಂದ್ರೆ ನಾವು ದುಡ್ಡು ಕಟ್ಟಲೇಬೇಕನ್ನೋ ಒಂದು ಇದರಿಂದ ಕುತಂತ್ರದಿಂದ ನಾವು ಸೋಲ್ತೀವಿ, ನಾವು ಹಾಕೊಂಡೇ ಹಾಕೊಳ್ತೀವಿ ಅನ್ನೋ ಇದರಿಂದ ಸುಮ್ನೆ ಪಟ್ಟ ಅದ್ರ ಮೇಲೆ ಆರೋಪಗಳನ್ನ ಮಾಡ್ತಾ ಕುತಂತ್ರಿಗಳ ಬುದ್ಧಿಯನ್ನ ಪರಾಕ್ರಮ ಮಾಡಕ್ ಹೊರಟಿದ್ದಾರೆ. ಏನ್ ಹೆಣ್ಮಗಳು ಮತ್ತೆ ಫೋಕ್ಸೋ ಹೇಳಿ ನನಗೆ ಈ ತರ ಇದನ್ ಮಾಡ್ತಾ ಇದಾರೆ ಅಂತ ಕೇಸ್ ಏನ ಇದನ್ ಮಾಡಿದಾರಲ್ಲ, ದಾಖಲು ಮಾಡಿದಾರಲ್ಲ, ಅವೆಲ್ಲ ಶುದ್ಧ ಸುಳ್ಳಾಗಿ ಮುಂದೆ ಒಂದಿನ ನೀವೇ ನಮಗೆ ಅದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಪಡಿಸುವಂತ ದಿನ ಬರುತ್ತೆ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಮತ್ತೆ ಅವ್ನು ಏನ್ ರೌಡಿ ಇದಾನಲ್ಲ, ಸೊ ಅವರಿಗೆ ಇದಾದ ತಕ್ಷಣ, ಈ ಪ್ರಕರಣ ಮುಗಿದ ತಕ್ಷಣ ಅವನ ಗಡೀಪಾರ್ ಮಾಡ್ಬೇಕಂತ ನಮ್ಮೆಲ್ಲರ ಮನವಿ, ಮತ್ತೆ ನಮ್ಮ ತಾಲೂಕಿನ ಮನವಿ, ಮತ್ತೆ ನಮ್ಮ ರಾಜ್ಯ ದಲಿತ ಸೇನೆಯ
ಎಲ್ಲರ ಮನವಿ ಕೂಡ ಇದಾಗಿರುತ್ತೆ ಅಂತೇಳಿ ನಾವು ದಲಿತ ಸೇನೆ ತಾಲೂಕು ಉಪಾಧ್ಯಕ್ಷರಾಗಿದ್ದೀವಿ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ದಲಿತ ಸೇನೆ ಮುಖಂಡರು ಮತ್ತು ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ನಮ್ಮ ಸೇರಿದ ಉದ್ದೇಶವೇನೆಂದರೆ ಮೊನ್ನೆ ತಹಸೀಲ್ದಾರ್ಗೆ ಮತ್ತು ಮೊನ್ನೆ ಸಿದ್ದರಾಮಯ್ಯ ಸರ್ ಅವರಿಗೆ ಮೊನ್ನೆ ಗೃಹ ಸಚಿವರಿಗೆ ಕೂಡ ನಾವು ಮನವಿಯನ್ನು ಮಾಡಿದ್ದೀವಿ. ಈಗ ಈ ನಿಜ ಮನವಿ ಮಾಡಿಕೊಂಡು ಈಗ ನಾವು ಇಲ್ಲಿ ಬಂದಿದ್ದೀವಿ. ನಾವು ಪ್ರಶ್ನೆ ಮಾಡೋದ್ರ ಉದ್ದೇಶವೇನೆಂದ್ರೆ ನಮ್ಮ ಒಂದು ಯಲಸಂಗಿ ಸರ್ ಹನುಮಂತೇಜಿ ಅವರಿಗೆ ಅನ್ಯಾಯ ಆಗಿರ್ತಕ್ಕಂಥದಕ್ಕೋಸ್ಕರ ನಾವು ಅದಕ್ಕೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ. ಒಂದು ತಾಲೂಕು ಮಾತ್ರವಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕಿನಲ್ಲಿ ಕೂಡ ದಲಿತ ಸೇನೆ ಅವ್ರ ಪರವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ. ಮುಂದಿನ ದಿನದಲ್ಲಿ ಆದಷ್ಟು ಬೇಗ ಸರ್ಕಾರದಲ್ಲಾಗಿರ್ಬೋದು, ತಾಲೂಕು ಒಂದು ಅಧಿಕಾರಿಗಳಾಗಿರ್ಬೋದು, ರಾಜ್ಯ ಇರ್ತಕ್ಕಂಥ ಅನೇಕ ವ್ಯಕ್ತಿಗಳಾಗಿರ್ಬೋದು, ಅವರಿಗೆ ಅನ್ಯಾಯವನ್ನಾಗಿರ್ತಕ್ಕಂಥದ್ದು ಅದನ್ನು ಖಂಡಿಸಿ ಅದು ತಪ್ಪ ಸರಿ ಅಂತ ಹೇಳಿ ತಿಳಿದು ಅವ್ರನ್ನ ಬೇಗನೆ ಅವರಿಗೆ ನ್ಯಾಯ ದೊಡ್ಡಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ತೀವಿ ಅಂತೇಳಿ ನಾನು ಸೊಂಡೂರು ದಲಿತ ಸೇನೆಯ ಒಬ್ಬ ಕಾರ್ಯಕರ್ತ. ಮೊದಲನೇದಾಗಿ ಜೈ ಭೀಮ್ ಜೈ ಭೀಮ್. ನಾವೆಲ್ಲ ಸೇರಿರೋದು ಒಂದು ಉದ್ದೇಶ ಏನೆಂದರೆ ನಮ್ಮ ಯಲಸಂಗಿ ಸಾಹೇಬರ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಆ ಆರೋಪವನ್ನು ಆದಷ್ಟು ಬೇಗ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಅವರಿಗೂ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಸಚಿವರಾದ ಅವರಿಗೂ ನಾವು ಮನವಿಯನ್ನು ಪತ್ರವನ್ನು ಸಲ್ಲಿಸಿದ್ದೇವೆ. ಅವರ ಮೇಲೆ ಏನು ಸುಳ್ಳು ಆರೋಪ ಮಾಡಿದ್ದಾರೆ ಅದನ್ನು ಆದಷ್ಟು ಬೇಗವಾಗಿ ಕೂಲಂಕುಷವಾಗಿ ಅದನ್ನು ಪರಿಗಣಿಸಿ ಅದನ್ನು ಒಂದು ಪರಿಹಾರ ಮಾಡಿ ಅವರ ಸುಳ್ಳು ಆರೋಪವನ್ನು ತಳ್ಳು ಹಾಕಬೇಕಂತೇಳಿ ಇವತ್ತು ಒಂದು ದಿವಸ ನಾವು ಮನವಿ ಕೊಟ್ಟಿದ್ದೀವಿ. ಧನ್ಯವಾದಗಳು. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ.